ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಮೂವಿನಲ್ಲಿರೋವಂಥ ಹೀರೋ ತನಗಿರೋವಂಥ ಇಬ್ಬರು ತಮ್ಮ ಹಾಗೆ ತಂಗಿ ಜೊತೆಗೆ ತಂದೆ ತಾಯಿ ಇಲ್ಲ ಅಂತಂದ್ರೂ ಕೂಡ ಸರ್ವೈವಲ್ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ತೋರಿಸಿರೋವಂಥ ಇಂಟ್ರೆಸ್ಟಿಂಗ್ ಆಗಿರೋವಂಥ ಮೂವಿನೇ ರಾಯನ್. ಇದು ಧನುಷ್ ಅವರ ಅಭಿನಯದ 50ನೇ ಫಿಲ್ಮ್ ಆಗಿರುತ್ತೆ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಆದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಕಾತವ ರಾಯನ್ ಅಲಿಯಾಸ್ ಧನುಷ್ಗೆ ಮುತ್ತುವೇಲ್ ರಾಯನ್ ಹಾಗೆಯೇ ಮಾಣಿಕ್ಯ ರಾಯನ್ ಅಂತ ಇಬ್ಬರು ತಮ್ಮಂದ್ರು ಕೂಡ ಇರ್ತಾರೆ. ಅವ್ರ ಅಮ್ಮನಿಗೆ 4ನೇ ಡೆಲಿವರಿ ಆಗ್ತಾ ಇರತ್ತೆ. ರಾಯನ್ ಅವರಿಬ್ರು ತಮ್ಮಂದ್ರ ಹತ್ರ ಬಂದು ನಿಮಗೆ ನೆಕ್ಸ್ಟು ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳೋವಾಗ ಅವರಿಬ್ರು ಕೂಡ ತಮ್ಮ ಬೇಕು ಅಂತ ಹೇಳ್ತಾರೆ. ಆದರೆ ರಾಯನ್ ಮಾತ್ರ ನನಗೆ ತಂಗಿ ಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆಯೇ ಅವ್ರ ಮಾತಿನ ಪ್ರಕಾರ ಅವ್ರ ಅಮ್ಮನಿಗೆ ಇವಾಗ ಒಬ್ಳು ಮಗಳುಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಗುಗೆ ನಾಮಕರಣ ಮಾಡೋದಕ್ಕೆ ಪೂಜಾರಿಗಳ ಹತ್ರ ಯಾವ ಹೆಸರು ಇಡಬೇಕು ಅಂತ ಕೇಳೋವಾಗ ರಾಯನ್ ನನ್ನ ತಂಗಿಗೆ ನಾನೇ ಹೆಸರಿಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಅವರಮ್ಮ ಯಾವುದಾದ್ರೂ ದೇವ್ರ ಹೆಸರಿಡು ಅಂತ ಹೇಳಿದ್ದಕ್ಕೆ ತಂಗಿಗೆ ದುರ್ಗಾ ಅನ್ನೋ ಹೆಸರಿಡ್ತಾರೆ. ಇದಾಗಿ ಸ್ವಲ್ಪ ದಿವಸ ಆಗುತ್ತೆ. ಸೊ ರಾಯನ್ನ ಅಪ್ಪ ಅಮ್ಮ ಇಬ್ಬರು ಕೂಡ ಟೌನ್ಗೆ ಹೋಗಿ ತರಬೇಕಾಗಿರೋವಂಥ ವಸ್ತುಗಳನ್ನು ತೊಗೊಂಡು ಬರ್ತೀವಿ, ಇನ್ನೊಂದು ಸಂಜೆ ಹೊತ್ತಿಗೆ ವಾಪಸ್ ಬರ್ತೀವಿ ಅಂತ ಮನೆಯಿಂದ ಹೋಗ್ತಾರೆ. 2 ದಿವಸ ಆದರೂ ವಾಪಸ್ ಬರೋದಿಲ್ಲ. ಸೊ ರಾಯನ್ಗೂ ಕೂಡ ಬೇರೆ ದಾರಿ ಇಲ್ದೇ ತಮ್ಮಂದ್ರು ಹಾಗೆ ತಂಗಿನ ಕರ್ಕೊಂಡು ಪೂಜಾರಿಗಳ ಮನೆಗೆ ಬರ್ತಾರೆ. ರಾತ್ರಿ ಮಲಗಿರೋವಾಗ ರಾಯನ್ಗೆ ಎಚ್ಚರ ಆಗಿ ಮಾತಾಡ್ತಾ ಇದ್ದಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋವಾಗ ಪೂಜಾರಿ ಯಾರ ಹತ್ರನೋ ಮಗುನ ಕೊಡೋದಾಗಿ ಮಾತಾಡ್ತಾ ಇರ್ತಾರೆ. ಅದು ಕೂಡ ತಗೊಳ್ಳಿಕ್ ಬಂದಿರೋರು ಹೆಣ್ಮಗುನೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡಂತ ರಾಯನ್ ಪೂಜಾರಿ ಮನೆಯಿಂದ ಆಚೆ ಹೋಗೋದಕ್ಕೆ ತಮ್ಮಂದ್ರನ್ನು ಕೂಡ ಹೆಬ್ಬಿಸ್ಕೊಂಡು ಇನ್ನೇನ್ ಹೋಗ್ಬೇಕು ಅನ್ನೋವಾಗ ಎದುರು ಬಂದಂತ ಪೂಜಾರಿ ರಾಯನ್ ಕೈಯಿಂದ ಮಗು ಕಿತ್ಕೊಬಿಡ್ತಾರೆ. ಬೇರೆ ದಾರಿ ಇಲ್ದನೆ ಅಲ್ಲೇ ಇದ್ದಂತ ಕತ್ತಿನ ತಗೊಂಡಂತ ರಾಯನ್ ಪೂಜಾರಿಗೆ ಎದುರಿಸ್ಲಿಕ್ಕೆ ಅಂತ ನೋಡೋವಾಗ ಬೈ ಆಕ್ಸಿಡೆಂಟ್ ಆಗಿ ಪೂಜಾರಿನ ಅಲ್ಲೇ ಸಾಯಿಸ್ಬಿಡ್ತಾರೆ. ಇದೆಲ್ಲದಕ್ಕೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಆಗೋದು 2ನೇ ತಮ್ಮ ಆಗಿರೋಂಥ ಮುತ್ತುವೇಲ್. ಹಾಗೆಯೇ ಮುತ್ತುವೇಲ್ ಮಾಣಿಕ್ಯನ ಎತ್ಕೊಂಡಿರ್ತಾರೆ. ಇವರು 4 ಜನರು ಕೂಡ ಮನೆಯಿಂದ ಹೋಗೋವಾಗ ತಂಗಿಗೋಸ್ಕರ ರಾಯನ್ ಅಲ್ಲೇ ಇದ್ದಂಥ ಹಸುವಿಂದ ಹಾಲನ್ನ ಕರ್ಕೊಂಡು ತಂಗಿನ ಕರ್ಕೊಂಡು ಹಾಗೇನೆ ಮೇನ್ ರೋಡ್ಗೆ ಬರ್ತಾ ಇದ್ದಂಥ ಲಾರಿ ಡ್ರೈವರ್ನ ಕಣ್ ತಪ್ಪಿಸಿ ಇವ್ರು 4 ಜನರು ಕೂಡ ಲಾರಿನಲ್ಲಿ ಹತ್ಕೊಳ್ತಾರೆ. ಹಾಗೇನೆ ಒಂದು ದೊಡ್ಡ ಸಿಟಿಗೆ ಬರ್ತಾರೆ. ಸಿಟಿನಲ್ಲಿ ಆ ಲಾರಿ ಡ್ರೈವರ್ ಜೊತೆಗಿದ್ದಂಥ ಶೇಖರ್ ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶೇಖರ್ ರಾಯನ್ಗೆ ನಿಮ್ಗೆ ಇಲ್ಲಿ ಯಾರಾದ್ರೂ ಪರಿಚಯ ಇರೋರು ಇಲ್ಲ ಅಂತಂದ್ರೆ ನಿಮ್ಮ ಊರ್ಗೆ ನಾನು ವಾಪಸ್ ಕಳಿಸ್ತೀನಿ ಅಂತ ಹೇಳೋವಾಗ ರಾಯನ್ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿದ್ಕೊಂಡು ಏನ್ ಮಾಡ್ತೀರಾ ಅಂತ ಕೇಳೋವಾಗ ರಾಯನ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮಲ್ಗೋಕೆಲ್ಲ ಏನ್ ಮಾಡ್ತೀರಾ ಅಂತ ಹೇಳೋವಾಗ ಬುದ್ಧಿ ಇಲ್ದೇನೆ ಇರೋಂಥ ನಾಯಿನೇ ಇಲ್ಲಿ ಬದುಕ್ತಾ ಇದೆ ಅಂತ ಅಂದಮೇಲೆ ನನಗೆ ಬದುಕೋದಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂಥ ಶೇಖರ್ ರಾಯನ್ಗೋಸ್ಕರ ಕೆಲಸನ ಕೊಡಿಸ್ತಾರೆ. ಸೊ ರಾಯನ್ ಇಬ್ರು ತಮ್ಮಂದ್ರು ಹಾಗೆ ತಂಗಿನ ಸಾಕೋದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಬಂದಂಥ ದುಡ್ಡಿನಲ್ಲಿ ಶೇಖರ್ಗೆ ಇಲ್ಲಿ ಮಲ್ಗೋದಕ್ಕೆ ಕಷ್ಟ ಆಗುತ್ತೆ. ಯಾವುದಾದ್ರೂ ಒಂದು ಪುಟ್ಟ ಮನೆ ನೋಡು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂಥ ಶೇಖರ್ ಇವ್ರು 4 ಜನಕ್ಕೋಸ್ಕರ ಒಂದು ಮನೆನೂ ಕೂಡ ನೋಡ್ತಾರೆ. ಹೀಗೆ ಟೈಮ್ ಮುಂದಕ್ಕೆ ಹೋಗುತ್ತೆ. ಇವರಿಷ್ಟು ಜನರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ವಯಸ್ಸಾಗಿರೋಂಥ ಶೇಖರ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಇಬ್ಬರು ವ್ಯಕ್ತಿಗಳು ಬಂದಿರ್ತಾರೆ. ಮೂವಿನ ಹೀರೋ ಆಗಿರೋಂಥ ರಾಯನ್ನು ಅವ್ರದ್ದೇ ಆದಂಥ ಒಂದು ಸ್ವಂತ ಎಗ್ ರೈಸ್ ಸ್ಟಾಲ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ವ್ಯಾಪಾರನೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇರತ್ತೆ. ಆ ಒಂದು ಸ್ಟಾಲ್ನ ಸ್ವಂತ ಮಾಡ್ಕೊಳ್ಳೋಕ್ಕೋಸ್ಕರ ಇವರಿಬ್ರು ಇವಾಗ ಬಂದಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಬಂದಂಥ ರಾಯನ್ನ 2ನೇ ತಮ್ಮ ಮುತ್ತುವೇಲ್ ಬಂದು ಮಾತಾಡ್ತಿರೋರ್ ಬುರುಡೆ ಮೇಲೆ ಬೀರು ಬಾಟ್ಲಿನಲ್ಲಿ ಹೊಡೆದಿದ್ರಿಂದ ಅವರಿಬ್ರು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಆಗ್ಲೇನೆ ನಾವು ಮುತ್ತುವೇಲ್ನ ಲವರ್ ಆಗಿರೋಂಥ ಮೇಘಲಾನ ನೋಡ್ತೀವಿ. ಮೇಘಲ ಮುತ್ತುವೇಲ್ನ ತುಂಬ ಪ್ರೀತಿಸ್ತಿರ್ತಾಳೆ. ಆದರೆ ಮುತ್ತುವೇಲ್ ಚಂಗ್ಲು ಥರ ಎಲ್ಲ ಕಡೆನೂ ತಿರುಗ್ತಾ ಇರ್ತಾನೆ. ಹಾಗೆಯೇ ಕಾತ್ಯಾಯಿನಿ ಅನ್ನೋಳ ಮನೆಗೆ ನನ್ನನ್ನು ಪ್ರೀತಿಸ್ತಿದ್ರು ಯಾಕೆ ಹೋಗಿದ್ದೆ ಅಂತ ವಿಚಾರಿಸೋದಕ್ಕೆ ಅಂತ ಬಂದಿರ್ತಾಳೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ರಾಯನ್ನ 2ನೇ ತಮ್ಮ ಮಾಣಿಕ್ಯ ಕಾಲೇಜ್ನಲ್ಲಿ ಓದ್ತಾ ಇರ್ತಾನೆ. ಸೊ ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ಗೆ ಮಾಣಿಕ್ಯನ ಅಪೋಸಿಟ್ ಆಗಿ MLA ಮಗ ನಿಂತಿರ್ತಾರೆ. MLA ಮಗ ಹೇಗಾದರೂ ಸರಿ ಮಾಣಿಕ್ಯನ್ಗೆ ನಿನ್ನ ಒಂದು ಅಪ್ಲಿಕೇಶನ್ನ ವಾಪಸ್ ತಗೋ ಅಂತ ಹೇಳಿ ಒಂದು ದೊಡ್ಡ ಗಲಾಟಿನೇ ನಡೆದೋಗುತ್ತೆ. ಹಾಗೆ ಅವತ್ತಿನ ಸಂಜೆನೆ ಎಗ್ ರೈಸ್ ಸ್ಟಾಲ್ನಲ್ಲಿ ತುಂಬ ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರೋವಂಥ ರಾಯನ್ನ ನೋಡ್ತೀವಿ. ಆಗ್ಲೇ ಅಲ್ಲಿಗೆ ಬಂದಂಥ ಮೇಘಲ ಬಾರ್ನಲ್ಲಿ ನಡೆದಂಥ ಅಷ್ಟು ಇನ್ಸಿಡೆಂಟ್ನೂ ಕೂಡ ಹೇಳ್ತಾರೆ. ಹಾಗೇನೆ ನಾನು ನಿಮ್ಮ ತಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತನೂ ಕೂಡ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದಿಷ್ಟು ಮಾತನ್ನು ಕೂಡ 3ನೇ ತಮ್ಮನೂ ಕೂಡ ಕೇಳಿಸ್ಕೊಳ್ತಾರೆ. ಅಷ್ಟರೊಳಗಾಗಲೇ 2ನೇ ತಮ್ಮ ಅಲ್ಲಿಗೆ ಬಂದಾಗ ರಾಯನ್ 2ನೇ ತಮ್ಮನಿಗೆ ಪ್ರೀತಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ನಿಂಗೆ ಸಿಕ್ಕಿದೆ ಅಂತ ಅಂದಮೇಲೆ
ಅವಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಹಾಗೆಯೇ ಇವ್ರು 3 ಜನರು ಕೂಡ ಮನೆಗೆ ಹೋದಾಗ ಆಲ್ರೆಡಿ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿರೋ ಅಂತ ಕೊನೆ ತಂಗಿ ದುರ್ಗಾನ ನೋಡ್ತೀವಿ. ದುರ್ಗಾಗಂತೂ ರಾಯನ್ ಅಂತಂದ್ರೆ ತುಂಬಾನೇ ಪ್ರೀತಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಯನನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಶೇಖರ್ ಬರ್ತಾರೆ. ಹಾಗೇನೆ ಅವ್ರ ಎರಡನೇ ತಮ್ಮ ಬಾರ್ನಲ್ಲಿ ಗಲಾಟೆ ಮಾಡ್ಕೊಂಡಿರೋಂಥ ವಿಷಯನೂ ಹೇಳಿ ನಾವೀಗ್ಲೇನೆ ದೊರೈ ಅಣ್ಣನ ಹೋಗಿ ಮೀಟ್ ಮಾಡೋಣ ಅಂತಾರೆ. ದೊರೈ ಹಾಗೆ ಸೇತುರಾಮ್ ಇಬ್ರು ಕೂಡ ಆ ಏರಿಯಾದ ದೊಡ್ಡ ರೌಡಿಗಳು. ಈ ವಿಷಯನ ಇವಾಗ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಅಂತ AC ಮೃತ್ಯುಂಜಯ್ ಅವರು ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ದೊರೈ ಅಣ್ಣನ್ಗೂ ಹಾಗೇನೆ ಸೇತುರಾಮ್ ಅಪ್ಪನ್ಗೂ ದ್ವೇಷ. ಅದರಲ್ಲಿ ದೊರೈ ಸೇತುರಾಮ್ ಅಪ್ಪನ ಸಾಯಿಸ್ಬಿಟ್ಟಿರ್ತಾರೆ. ಈಗ ಅವ್ರ ಅಪ್ಪನ ಏರಿಯಾನ ಸೇತುರಾಮೇ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಹಾಗೆ ದೊರೈ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರಿಗೊಬ್ಬ ಮಗ ಇರ್ತಾರೆ, ಅವ್ರನ್ನ ವಿದೇಶದಲ್ಲಿ ಓದಿಸ್ತಾ ಇರ್ತಾರೆ. ಹಾಗೆ ಸೇತುರಾಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಬ್ರು ಹೆಂಡತಿದಿರ್ತಾರೆ. ಅವ್ರಿಗೆ ಮೊದಲನೇ ಹೆಂಡತಿ ಕಂಡ್ರೆ ಎರಡನೇ ಹೆಂಡತಿಗೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಒಂದು ಬೇರೆ ಏರಿಯಾದಲ್ಲಿಟ್ಟು ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಅವರಿಬ್ರು ಕೂಡ ಅವ್ರವ್ರ ಏರಿಯಾದಲ್ಲಿ ತುಂಬಾ ರಾಜಾರೋಷವಾಗೇನೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ನಡೆಸ್ತಾ ಇರ್ತಾರೆ. ಸೊ ಎಲ್ಲಾ ವಿಷಯನೂ ಕೂಡ ಇವಾಗ ಹೊಸದಾಗಿ ಬಂದಿರೋಂತ ACಗೆ ರಿಪೋರ್ಟ್ ಮಾಡಿದಂತ ಇನ್ಸ್ಪೆಕ್ಟರ್ ಅವರಿಬ್ರು ಮಧ್ಯೆ ಏನ್ ಅಗ್ರಿಮೆಂಟ್ ಆಗಿದೆ ಅಂತ ಗೊತ್ತಿಲ್ಲ, ಇತ್ತೀಚೆಗೆ ಅವರಿಬ್ರು ಮಧ್ಯೆ ಯಾವುದೇ ಗಲಾಟೆ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ರಾಯನ್ ಅವ್ರ ತಮ್ಮ ಇವಾಗ ಮಾಡ್ಕೊಂಡಿರೋಂತ ಗಲಾಟೆ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ದೊರೈ ಹತ್ರ ಬಂದಾಗ ನಿನ್ ತಮ್ಮ ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ, ಹೀಗೆ ನಡೀತಾ ಇದ್ರೆ ನಾನು ಕೂಡ ಸುಮ್ಮನೆ ಇರೋದಿಲ್ಲ. 10 ವರ್ಷಕ್ಕಿಂತ ಮುಂಚೆ ನೀನು ಗಲಾಟೆ ಮಾಡ್ಕೊಂಡ್ ಬಂದೆ, ಇವಾಗೆಲ್ಲ ಬಿಟ್ಟು ಆರಾಮಾಗಿಲ್ವಾ? ನಾನು ಆಗ್ಲೇ ಹೇಳ್ದೆ ನನ್ನ ಜೊತೆಗೆ ಸೇರ್ಕೊ ಅಂತ, ನೀನು ಅದು ಕೂಡ ಮಾಡ್ಲಿಲ್ಲ ಅಂತ ಹೇಳೋವಾಗ ರಾಯನ್ ಹೇಳ್ತಾರೆ ಇನ್ನೊಂದ್ಸಲ ಈ ತರ ಇನ್ಸಿಡೆಂಟ್ ಆಗದೆ ಇರೋ ರೀತಿ ನಾನು ನೋಡ್ಕೊಳ್ತೀನಿ ಅಂತ. ಸದ್ಯಕ್ಕೆ ಇವಾಗ ದೊರೈ ನಮ್ಮ ಮಗ ವಿದೇಶದಿಂದ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಬರೋಕಿದ್ದಾನೆ ಅಂತ ಗೊತ್ತಾಗುತ್ತೆ. ಅಷ್ಟ್ರೊಳಗಾಗ್ಲೇನೆ ಬೀರು ಬಾಟ್ಲಿನಲ್ಲಿ ಒದೆ ತಿಂದಿರೋ ಅಂತ ಜಗನ್ನಾಥ್ ರಾಯನ್ ಎರಡನೇ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಾಗೇನೆ ಅವರನ್ನ ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿರ್ತಾರೆ. ಸೊ ರಾಯನ್ ಬಂದು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಿನ್ ತಮ್ಮನ್ ಬಿಡೋದಿಲ್ಲ. ಬಿಡ್ಬೇಕು ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟಿರೋರು ವಾಪಸ್ ತಗೊಳ್ಬೇಕು ಅಂತ ಹೇಳಿದ್ರಿಂದ ರಾಯನ್ಗೂ ಕೂಡ ಬೇರೆ ದಾರಿ ಇಲ್ದಾನೆ ಹಾಸ್ಪಿಟಲಿಗೆ ಬಂದು ಜಗನ್ನಾಥನ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಸೊ ಜಗನ್ನಾಥ್ ಕನ್ವಿನ್ಸ್ ಆಗ್ದಂಗೆ ನಿನ್ ತಮ್ಮ ಕಂಪ್ಲೀಟ್ ಆಗಿ ನಾನು ಕಂಬಿ ಹೆಣ್ಸೋ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳೋವಾಗ ರಾಯನ್ ತನ್ನ ಅಸಲಿ ಮುಖನ ತೋರಿಸ್ತಾರೆ. ನನ್ನ ತಮ್ಮ ಕಂಬಿ ಎಣ್ಸೋದಕ್ಕೂ ಮುಂಚೆ ಬರೀ ಬೀರು ಬಾಟ್ಲಿನಲ್ಲಿ ಒದೆ ತಿಂದಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಲ್ವಾ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನೀನನ್ನು ಕೊಂದು ನಾನೇ ಜೈಲ್ಗೆ ಹೋಗ್ತೀನಿ ಅಂತ ಹೆದರಿಸಿದ್ರಿಂದ ಬೇರೆ ದಾರಿ ಇಲ್ದಾನೆ ಜಗನ್ನಾಥ್ ಕೇಸ್ನ ವಾಪಸ್ ತಗೊಳ್ತಾರೆ. ಹಾಗೇನೆ ನಮ್ಗೆ ಈ ಕಡೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋಂಥ ACನ ತೋರಿಸ್ತಾರೆ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಸರ್ ನೀವು ಈ ಕೇಸ್ ಮೇಲೆ ಯಾಕೆ ಇಷ್ಟಕ್ಕೊಂದು ಸೀರಿಯಸ್ ಆಗಿದ್ದೀರಾ ಅಂತ ವಿಚಾರಿಸೋವಾಗ ನಮ್ಮ ತಂದೆ ಹೆಸರು ರತ್ನಮ್ ಅಂತ, ಅವರು ಕೂಡ ಇಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿರೋಂಥ ರೌಡಿಗಳು ಅವ್ರನ್ನ ನಡು ರೋಡ್ನಲ್ಲಿ ಸುಟ್ಟಾಕಿದ್ರು. ಈ ರೌಡಿಸಮ್ ಅನ್ನೋದನ್ನ ನಾನು ಬುಡ ಸಮೇತವಾಗಿ ತೆಗ್ದಾಕ್ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಎರಡನೇ ತಮ್ಮನ್ ಲವರ್ ಮೇಘಲ ಮೂರನೇ ತಮ್ಮನ ಜೊತೆಗೆ ಮಾತಾಡೋವಾಗ ನಿಮ್ಮಣ್ಣ ರಾಯನ್ ಯಾಕೆ ಯಾವಾಗ್ಲೂ ಮುಖ ಓದಿಸ್ಕೊಂಡಿರ್ತಾರೆ ಅಂತ ಕೇಳೋವಾಗ ನಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿ ಹೋದ್ರು, ಆಕ್ಸಿಡೆಂಟ್ ಆಯ್ತಾ ಇಲ್ಲ ಸತ್ತೋದ್ರ ಇಲ್ಲ ಅಂತಂದ್ರೆ ನಾವು ಬೇಡ ಅಂತ ಬಿಟ್ಟೋದ್ರ ಒಂದು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಮ 3 ಜನನು ಸಾಕೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾನೆ, ಅದಕ್ಕೋಸ್ಕರ ಅವ್ನು ಹಿಂಗೆ ಅಂತ ಹೇಳ್ತಾರೆ. ಹಾಗೆ ಮೇಘಲ ನಿಂಗೆ ಅವರಿಬ್ಬರಲ್ಲಿ ಯಾರ್ ಕಂಡ್ರೆ ತುಂಬಾ ಇಷ್ಟ ಅಂತ ಕೇಳೋವಾಗ ರಾಯನ್ ಅಣ್ಣ ಅಂತಂದ್ರೆ ಅಪ್ಪನ್ ತರ ನನಗೆ ತುಂಬಾನೇ ಗೌರವ, ಆದ್ರೆ ಮುತ್ತುವೇಲ್ ಅಂತಂದ್ರೆ ಅವ್ನು ನನಗೆ ಫ್ರೆಂಡ್ ತರ, ಅವನ ಹತ್ರ ಏನ್ ಡಿಸ್ಕಸ್ ಮಾಡಕ್ಕೂ ಭಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ನೆಕ್ಸ್ಟ್ ಸೀನಲ್ಲಿ ನಮಗ್ ಗೊತ್ತಾಗುತ್ತೆ ತಂಗಿ ದುರ್ಗನ್ಗೋಸ್ಕರ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅನ್ನ ಹುಡುಗನ್ನ ಹುಡುಕಿದ್ದಾರೆ ಅಂತ. ಮೂರನೇ ತಮ್ಮ ಮಾಣಿಕ್ಯನ್ ಕಾಲೇಜ್ನಲ್ಲಂತೂ ಎಲೆಕ್ಷನಿನ ಭರಾಟೆ ತುಂಬಾ ಜೋರಾಗೆ ನಡೀತಾ ಇರತ್ತೆ. ಸೊ ಎಲ್ರೂ ಕೂಡ ಮಾಣಿಕ್ಯನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂಗೆನೆ MLA ಮಗ ಪೊಲೀಸ್ ಅವ್ರನ್ನ ಕರೆಸಿ ಮಾಣಿಕ್ಯನ್ನ ಕಾರಲ್ಲಿ ಕೂರಿಸಿ ಅವನ ತಲೆ ಮೇಲೆ ಹೊಡ್ಸಿ ಅವಮಾನ ಮಾಡ್ಬಿಡ್ತಾರೆ. ಇದರಿಂದ ಮಾಣಿಕ್ಯನಿಗೆ ತುಂಬಾನೇ ಬೇಜಾರಾಗತ್ತೆ. ಅವತ್ತಿನ ದಿವಸ ಸಂಜೆನೆ ರಾಯನ್ ಹತ್ರ ಕಂಪ್ಲೇಂಟ್ ಮಾಡೋವಾಗ ರಾಯನ್ ನಿನಗೆ ಎಲೆಕ್ಷನ್ ನಿಂತ್ಕೊಂತ ಯಾರು ಹೇಳಿದ್ದು, ಜಗಳ ದೊಂಬಿ ಗಲಾಟಿ ಎಲ್ಲ ಶುರು ಆಗೋದು ಈ ಎಲೆಕ್ಷನ್ ಅನ್ನೋ ಒಂದು ಚಿಕ್ಕ ಹೆಸರಿಂದಾನೆ. ಸೊ ಅದೆಲ್ಲ ಬೇಡ, ನೀನ್ ಮೊದಲು ನಾಮಿನಿನ ವಾಪಸ್ ತಗೋ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಆದ್ರೆ ಎರಡನೇ ತಮ್ಮ ಮುತ್ತುವೇಲ್ ಮಾತ್ರ ನೀನ್ ಈ ವಿಷಯನ ನನಗೆ ಮುಂಚೆನೆ ಹೇಳಿದಿದ್ರೆ ನಾನೇ ಏನಾದ್ರೂ ಮಾಡ್ತಿದ್ದೆ, ಹೋಗಿ ಹೋಗಿ ನೀನ್ ಅಣ್ಣನ ಹತ್ರ ಹೇಳ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಸೇತುರಾಮ್ ಅವ್ರ ಎರಡನೇ ಹೆಂಡತಿ ಹತ್ರ ಹೋಗ್ಬೇಕಾದ್ರೆ ಅವ್ರ ಕಾರಿನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಈ ಒಂದು ಅಟ್ಯಾಕ್ ನ ಸೇತುರಾಮ್ ದೊರೈ ಮಾಡಿಸಿರ್ಬೋದು ಅಂತ ಅನ್ಕೊಳ್ತಾರೆ. ಆದ್ರೆ ಮಾಡಿಸಿರೋದು ಮಾತ್ರ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಅಂತ AC. ಹಾಗೇನೆ ಅಟ್ಯಾಕ್ ಮಾಡಿರೋರ್ನು ಕೂಡ ಸಾಕ್ಷಿ ಉಳಿಬಾರ್ದು ಅಂತ ACನೇ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗೇನೆ ಅವ್ರ ಪ್ಲಾನ್ ಪ್ರಕಾರನೇ ಸೇತುರಾಮ್ ದೊರೆಯೇ ಇದನ್ನ ಮಾಡಿರೋದು ಅಂತ ಅನ್ಕೊಂಡು
ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದುರ್ಗಾನ ನೋಡೋದಕ್ಕೋಸ್ಕರ ಗಂಡಿನ ಕಡೆಯವ್ರು ಬರ್ತಾರೆ. ಸೊ ಗೌರ್ಮೆಂಟ್ ಅಫಿಷಿಯಲು ಹುಡುಗ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತಾರೆ. ಹಾಗೇನೆ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ಏನೆಲ್ಲ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ದುರ್ಗನ ಹೆಸರಿನಲ್ಲಿ ಇಟ್ಟಿರೋಂಥ ಅಷ್ಟು ದುಡ್ಡನ್ನು ಕೂಡ ನಿಮಗೆ ಕೊಡ್ತೀವಿ, ಹಾಗೆ ಮದುವೆನೂ ಕೂಡ ನಾವೇನೇ ದುಡ್ಡು ಹಾಕಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇದ್ದಿದ್ರಿಂದ ಫೈನಲಿ ರಾಯನ್ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರೋಂಥ ಎಗ್ ರೈಸ್ ಸ್ಟಾಲ್ನು ಕೂಡ ದುರ್ಗನ್ಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರಿಂದ ಅವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆದ್ರೆ ಎರಡನೇ ತಮ್ಮ ಆಗಿರೋಂಥ ಮುತ್ತುವೇಲ್ ಎಲ್ಲದೂ ಕೂಡ ದುರ್ಗನ್ಗೆ ಕೊಟ್ರೆ ನಮ್ಗೇನು ಉಳಿಯುತ್ತೆ ಅಂತ ಕೇಳ್ತಾರೆ. ದುರ್ಗನು ಕೂಡ ಹೌದು ಅಣ್ಣ, ಈ ರೀತಿ ಬರ್ಕೊಡೋದಾದ್ರೆ ನನಗೆ ಮದ್ವೆನೇ ಬೇಡ ಅಂತಾರೆ. ಫೈನಲಿ ರಾಯನ್ ಅವರೆಲ್ರಿಗೂ ಕೂಡ ಬೈದು ಬಾಯಿ ಮುಚ್ಚಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುತ್ತುವೇಲ್ ಲವ್ ಮಾಡ್ತಾ ಇರೋಂಥ ಮೇಘಲ ತಂದೆ ನಿನ್ ತಂಗಿನಾದ್ರೆ ಗೌರ್ಮೆಂಟ್ ಅಫಿಷಿಯಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನನ್ನ ಮಗಳಿಂದೆ ಬಿದ್ದು ನನ್ನ ಮಗಳ ಲೈಫ್ನ ಹಾಳು ಮಾಡ್ತೀಯಾ ಅಂತ ರೋಡ್ನಲ್ಲಿ ಕೂಗಾಡೋವಾಗ ಮುತ್ತುವೇಲ್ ಅವ್ನ ಕೆನ್ನೆಗೊಂದು ಬಾರಿಸಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ಇದೇ ಬೇಜಾರ್ನಲ್ಲಿ ಮುತ್ತುವೇಲ್ ಬಾರ್ನಲ್ಲಿ ಕುತ್ಕೊಂಡು ಅವತ್ತಿನ ದಿವಸ ರಾತ್ರಿನೇ ಕುಡಿತಾ ಇರ್ತಾರೆ. ಹಾಗೆ ಅದೇ ಬಾರ್ನಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯೋದ್ರಲ್ಲಿ ಇರುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ನಡೀಲಿ ಅಂತಾನೆ AC ಹಾಗೇನೆ ಮಿಕ್ಕಂತ ಇನ್ಸ್ಪೆಕ್ಟರ್ಗಳು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಸೇತುರಾಮ್ ಕೂಡ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಸೊ ಅದೇ ಟೈಮ್ಗೆ ಬಾರಿಗೆ ಬಂದಂತ ಮೇಘಲ ಮುತ್ತುವೇಲ್ ಜೊತೆ ಜಗಳ ಆಡ್ತಾಳೆ. ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನಿಗೆ ಹೊಡೆದೆ ನೀನು ಅಂತ ಹೇಳಿ ಮುತ್ತುವೇಲ್ ಕೆನ್ನೆಗೊಂದು ಬಾರಿಸಿ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಬಾರ್ನಲ್ಲಿ ಕೂತಂತ ಮತ್ತೊಂದು ಗುಂಪು ನಗಾಡ್ತಾ ಇರತ್ತೆ. ಸೊ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂತ ಮುತ್ತುವೇಲ್ ಅವ್ರ ವಿರುದ್ಧ ಜಗಳಕ್ಕೆ ಹೊರಟೋಗ್ತಾರೆ. ಇಲ್ಲೊಂದು ದೊಡ್ಡ ಮಾರಾಮಾರಿನೇ ನಡೆಯುತ್ತೆ. ಒಬ್ರ ಮೇಲೆ ಒಬ್ರು ಹೊಡೆದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುತ್ತುವೇಲ್ಗೂ ಕೂಡ ಯಾರೋ ಕತ್ತಿ ಹಾಕ್ಬಿಡ್ತಾರೆ. ಮುತ್ತುವೇಲ್ ಬಾರಿಂದ ಆಚೆ ಬಂದು ಅನ್ಕಾನ್ಶಿಯಸ್ ಆಗಿ ಒಂದ್ ತಿಪ್ಪೆನಲ್ಲಿ ಬಿದ್ದೋಗ್ತಾರೆ. ಹಾಗೇನೆ ಈ ಇನ್ಸಿಡೆಂಟ್ ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಂತ ಇನ್ಸ್ಪೆಕ್ಟರ್ AC ಹಾಗೇನೆ ಮಿಕ್ಕಂತ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಬಾರ್ ಒಳಗಡೆ ಬಂದು ಸರ್ಚ್ ಮಾಡೋವಾಗ ಅದ್ರಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಬದುಕಿದ್ದಾರೆ ಅನ್ನೋದು ಗೊತ್ತಾಗಿದ್ರಿಂದ ACನೇ ಅವರನ್ನ ಸಾಯಿಸೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿಂದ ಮಿಕ್ಕಂತ ಇನ್ಸ್ಪೆಕ್ಟರ್ ಬದುಕಿರೋರ್ನು ಕೂಡ ಸಾಯಿಸ್ತಾರೆ. ಹಾಗೇನೆ ತಿಪ್ಪೆನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋಂತ ಮುತ್ತುವೇಲ್ನ ನೋಡಿದಂತ ಇನ್ಸ್ಪೆಕ್ಟರ್ AC ಇವನು ಕೂಡ ಸೇತುರಾಮ್ ಕಡೆನಿರ್ಬೋದು ಅಂತ ಅನ್ಕೊಂಡು ಯಾವ್ದಕ್ಕೂ ಇರ್ಲಿ ಅಂತ ಒಂದು ಫೋಟೋ ತೆಕ್ಕೊಳ್ತಾರೆ. ಹಾಗೆ ಎಷ್ಟೊತ್ತಾದ್ರೂ ಕೂಡ ಮುತ್ತುವೇಲ್ ಮನೆಗೆ ಬರ್ದೇ ಇದ್ದಿದ್ರಿಂದ ತಂಗಿ ದುರ್ಗಾ ಅವ್ರ ಅಣ್ಣಂದ್ರಿಗೆ ಹುಡ್ಕೊಂಡ್ ಬರೋದಕ್ಕೆ ಕಳಿಸ್ತಾರೆ. ಫೈನಲಿ ತುಂಬಾನೇ ಇಂಜುರಿ ಆಗಿರೋಂತ ಮುತ್ತುವೇಲ್ಗೆ ದುರ್ಗಾನೇ ಫಸ್ಟ್ ಏಡ್ ಮಾಡ್ತಾ ಇರ್ತಾಳೆ. ಆಗ್ಲೇನೆ ಶೇಖರ್ ದುರ್ಗನಿಗೆ ಫೋನ್ ಮಾಡಿ ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ದೊರೈ ಮಗನ್ನ ಯಾರೋ ಬಾರ್ ಹತ್ರ ಸಾಯಿಸ್ಬಿಟ್ಟಿದ್ದಾರೆ, ನೀವೆಲ್ಲರೂ ಕೂಡ ಒಳಗಡೆನೆ ಇರಿ, ಹೊರಗಡೆ ತುಂಬಾನೇ ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಇವರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಸೊ ಇದೇ ಭಯದಲ್ಲಿ ಇವರೆಲ್ಲರೂ ಕೂಡ ಇರೋವಾಗ ಆಗ್ಲೇನೆ ರಾಯನ್ಗೆ ದೊರೈ ಫೋನ್ ಮಾಡಿ ಇನ್ಮೇಲಿಂದ ನಿನ್ಗಿರೋದು ಒಂದೇ ತಮ್ಮ ಒಂದೇ ತಂಗಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿನ್ ಎರಡನೇ ತಮ್ಮನ್ ಕರ್ಕೊಂಬಂದ್ ಬಿಟ್ಬಿಡು, ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾರನ್ನೂ ಕೂಡ ಉಳಿಸೋದಿಲ್ಲ ಅಂತ ಹೇಳ್ತಾರೆ. ರಾಯನ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಹಾಗೇನೆ ದೊರೈ ಫ್ಯಾಮಿಲಿನ ತೋರಿಸ್ತಾರೆ. ಆಲ್ರೆಡಿ ಮಗ ಸತ್ತೋಗಿರೋದ್ರಿಂದ ಎಲ್ರು ಬೇಜಾರ್ ಮಾಡ್ಕೊಂಡಿರೋವಾಗ್ಲೇನೆ ಇದಕ್ಕಿದ್ದಂಗೆ ಕರೆಂಟ್ ಆಫ್ ಆಗುತ್ತೆ. ಹೊರಗಡೆ ಏನಾಗ್ತಾ ಇದೆ ಅಂತ ನೋಡಕ್ ಹೋಗ್ತಾರೆ. ಸೊ ಅಲ್ಲೊಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ. ಈ ರೀತಿ ಫೈಟಿಂಗ್ ಮಾಡಿದ್ದು ಬೇರೆ ಯಾರು ಅಲ್ಲ, ರಾಯನ್ ಹಾಗೇನೆ ಅವರಿಬ್ರು ತಮ್ಮಂದ್ರು. ಅಲ್ಲಿರೋ ಅಂತ ಎಲ್ರೂ ಕೂಡ ಸಾಯಿಸ್ತಾರೆ. ಹಾಗೇನೆ ದೊರೈ ನಾನು ನಿನ್ಗೋಸ್ಕರ ಎಷ್ಟಕ್ಕೊಂದು ಸಹಾಯ ಮಾಡಿದ್ದೀನಿ, ನನ್ನನ್ನು ಬದುಕೋದಕ್ಕೆ ಬಿಡೋದಿಲ್ವಾ ಅಂತ ಕೇಳೋವಾಗ ರಾಯನ್ ಕೇಳ್ತಾರೆ, ನನ್ನ ಪರಿಸ್ಥಿತಿನಲ್ಲಿ ನೀವಿದ್ದಿದ್ರೆ ಬದುಕೋದಕ್ಕೆ ಬಿಡ್ತಿದ್ರಾ ಅಂತ ಕೇಳೋವಾಗ ದೊರೈ ಇಲ್ಲ ಅಂತ ಹೇಳಿದ್ರಿಂದ ರಾಯನ್ ಅಲ್ಲೇ ದೊರೈನ ಸಾಯಿಸಿ ಹೊರಟೋಗ್ತಾರೆ. ಹಾಗೇನೆ ನೆಕ್ಸ್ಟ್ ಡೇ ಇಂದ ಎಲ್ಲಾ ಕಡೆನೂ ಕೂಡ ದೊರೈನ ಸಾಯಿಸಿದ್ದು ಸೇತುನೆ ಅಂತ ಗಾಸಿಪ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೇತುರಾಮ್ಗೆ ನಾನಂತೂ ಸಾಯಿಸಿಲ್ಲ, ದೊರೈನ ಯಾರು ಸಾಯಿಸಿರ್ಬೋದು, ಯಾವ್ದಾದ್ರು ಹೊಸ ಗುಂಪು ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೇನೆ ಈ ಕಡೆ ರಾಯನ್ ಫ್ಯಾಮಿಲಿನಲ್ಲಿ ತಂಗಿ ಮದುವೆ November 7th ಅಂತ ಫಿಕ್ಸ್ ಆಗತ್ತೆ. ಹಾಗೇನೆ ಎಲ್ಲಾ ಕೂಡಿ ಕಳೆದು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು 5 ಲಕ್ಷ ಶಾರ್ಟೇಜ್ ಬರ್ತಾ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ರಾಯನ್ನ ಮೊದಲನೇ ತಮ್ಮ ಮುತ್ತುವೆಲ್ಲ ಹೇಗಿದ್ರು ದೊರೈನ ಸಾಯಿಸಿದ್ದು ನಾವೇ ಅಲ್ವಾ, ಅವ್ರ ಬಿಸ್ನೆಸ್ ನಾವೇ ಟೇಕ್ ಓವರ್ ಮಾಡ್ಕೊಳ್ಳೋಣ ಅಂತಿದ್ದಂಗೆನೆ ರಾಯನಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನಾನು ಯಾವ ಲೈಫ್ನ ಇದುವರೆಗೂ ಬೇಡ ಅಂತಿದ್ನೋ ನೀನು ಪದೇ ಪದೇ ಅದೇ ಲೈಫಿಗೆ ಹೋಗಕ್ಕೆ ಆಸೆ ಪಡ್ತಾ ಇದೆಯಲ್ಲ, ಹೆಂಗಾದ್ರೂ ನಿನಗೆ ನೆಮ್ಮದಿಯಾಗಿ ತಿನ್ನಕ್ಕೆ ಮನ್ಸು ಬರುತ್ತೋ, ಹೆಂಗಾದ್ರೂ ನಿನಗೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಅಂತ ಬೈದಿದ್ರಿಂದ ಮುತ್ತುವೆಲೈಗೆ ತುಂಬಾನೇ ಹರ್ಟ್ ಆಗುತ್ತೆ. ಹಾಗೆ ಪೊಲೀಸ್ನವರು ಎಲ್ಲರೂ ಕೂಡ ಈಗಲೂ ದೊರೈನ ಯಾರು ಸಾಯಿಸಿದ್ದು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಫೈನಲಿ ಸೇತುರಾಮ್ಗೆ ದೊರೈನ ಸಾಯಿಸಿದ್ದು ರಾಯನ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ್ಲೇ ರಾಯನ್ಗೆ ತಾನಿರೋಂಥ ಪ್ಲೇಸಿಗೆ ಬರೋಕೆ ಹೇಳ್ತಾರೆ. ರಾಯನ್ ಕೂಡ ಬೇರೆ ದಾರಿ ಇಲ್ದಾನೆ ಬರ್ತಾರೆ. ಹಾಗೇನೆ ಸೇತುರಾಮ್ ಹೇಗೋ ಸಾಯಿಸ್ದೆ ನೀನು ದೊರೈನ, ಒಬ್ನೇ ಸಾಯಿಸ್ದ ಗುಂಪಾಗಿ ಹೋಗಿ ಸಾಯಿಸಿದ್ರ ಅಂತ ಎಷ್ಟೇ ಬಾಯ್ ಬಿಡ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ರಾಯನ್ ತಾನೇ ಹೊಡೆದಾಕಿದ್ದು ಅಂತ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಸೇತು ಹಾಗಿದ್ರೆ ನಿನ್ನ ನಂಡಾರಲ್ಲಿ ಬಂದು ಕೆಲಸ ಮಾಡು ಅಂತ ಹೇಳ್ತಾರೆ. ಇದಕ್ಕೆ ರಾಯನ್ ಒಪ್ಕೊಳ್ದೆ ಇದ್ದಾಗ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತಿಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ಜೋರ್ ಮಾಡೋವಾಗ ರಾಯನ್
ದೊರೆನ ಹೊಡೆದಾಕಿದ್ದು ನಾನೇ ಅನ್ನೋದಾಗಿದ್ರೆ ನಿಮ್ಮನ್ನು ಹೊಡೆಯೋದು ಯಾವ ಮಹಾ ಲೆಕ್ಕ ಅಣ್ಣ, ಸೊ ದೊರೆನ ನಾನು ಹೊಡೆದಿಲ್ಲ ಅಣ್ಣ ಅಂತ ಹೇಳ್ತಾ ಇದ್ದಂಗೆ ಸೇತು ಫ್ರೀಸ್ ಆಗಿ ಹೋಗ್ತಾರೆ. ಆಗ್ಲೇ ಸೇತು ಬಲಗೈ ಬಂಟ ಆಗಿರೋಂಥ ಗುರು ಅಲ್ಲಿಗೆ ಬಂದು ಯಾಕಣ್ಣ ಅವನಿಗೆ ಏನು ಹೇಳ್ದಾನೆ ಹಂಗೆ ಕಳಿಸ್ಬಿಟ್ರಿ ಅಂತ ಹೇಳೋವಾಗ ಅವ್ನು ಮಾತಾಡಿದಂಥ ಮಾತು ಹಂಗಿತ್ತು ಕಣೋ, ನಾವಂತೂ ಅವನನ್ನು ಸುಮ್ಮನೆ ಬಿಡಬಾರ್ದು, ಅವನ ಅಂಡರಲ್ಲಿ ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳಿ ಅವತ್ತು ರಾತ್ರಿನೇ ರಾಯನನ್ನು ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಫೈನಲಿ ಅದು ಸಾಧ್ಯ ಆಗೋದಿಲ್ಲ. ರಾಯನ್ಗೂ ಕೂಡ ಸೇತುರಾಮ್ ವ್ಯಕ್ತಿಗಳು ತನ್ನ ಸುತ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಶೇಖರ್ ಹತ್ರ ಆದಷ್ಟು ಬೇಗ ಸೇತುರಾಮ್ನು ಕೂಡ ಸಾಯಿಸಿ ನಾನೇ ಪೊಲೀಸ್ನವ್ರಿಗೆ ಸರೆಂಡರ್ ಆಗ್ತೀನಿ, ನನ್ನ ತಮ್ಮಂದ್ರನ್ನ ಇದರಿಂದ ಬಚಾವ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಬೇರೆ ದಾರಿ ಇಲ್ದಾನೆ ಶೇಖರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಪೊಲೀಸ್ನವ್ರಿಗೆ ಸಿಕ್ಕಿದ್ದಂಥ ಲೀಡಿಂದ ರಾಯನ್ನ ತಮ್ಮ ಮುತ್ತುವೇಲ್ ಮೇಲೆ ಸ್ವಲ್ಪ ಮಟ್ಟಿಗೆ ಡೌಟ್ ಬರುತ್ತೆ. ಹಾಗೆಯೇ ಮುತ್ತುವೇಲ್ ಲವರ್ ಆಗಿರೋಂಥ ಮೇಘಲ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಮುತ್ತುವೇಲ್ಗೆ ಜವಾಬ್ದಾರಿ ಬಂದು ಹೇಗಾದರೂ ಸರಿ ದುಡಿಬೇಕು ಅಂತ ತುಂಬ ಜನರ ಹತ್ರ ಕೆಲಸ ಕೇಳ್ತಾರೆ. ಆದರೆ ಎಲ್ಲೂ ಕೂಡ ಮುತ್ತುವೇಲ್ಗೆ ಕೆಲಸ ಸಿಗೋದಿಲ್ಲ. ಹಾಗೆ ರಾಯನ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ರಾಯನ್ ಸೇತು ಎಲ್ಲೋಗ್ತಾನೆ ಎಲ್ಲಿ ಬರ್ತಾನೆ, ಅವನು ಯಾವಾಗ ಒಂಟಿಯಾಗಿ ಸಿಗ್ತಾನೆ ಅಂತ ಹೊಂಚಾಕಿ ಕಾಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಹಾಗೆಯೇ ಇನ್ಸ್ಪೆಕ್ಟರ್ ಎಸಿಗೂ ಕೂಡ ಮುತ್ತುವೇಲ್ ಮೇಲೆ ಬಂದಂಥ ಡೌಟು ಅವ್ರ ಅಣ್ಣ ರಾಯನ್ನ ನೋಡಿದ್ಮೇಲೆ ಮುತ್ತುವೇಲ್ನ ಫಾಲೋ ಮಾಡೋದ್ರ ಬದಲು ರಾಯನ್ನ ಫಾಲೋ ಮಾಡಿದ್ರೆ ಯಾವುದಾದ್ರೂ ಕ್ಲೂ ಸಿಗ್ಬೋದು ಅಂತ ಅನ್ಕೊಳ್ತಾರೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ರೆ ದುರ್ಗನ್ ಮದುವೆ ಇರುತ್ತೆ. ಹಿಂದಿನ ದಿವಸ ರಾತ್ರಿ ಇರೋಂಥ ಎಲ್ಲ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಬೇಕು ಅಂತ ಅನ್ಕೊಂಡಂಥ ರಾಯನ್ ಸೇತುನ ಸಾಯಿಸಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಅಂತ ಅನ್ಕೊಳ್ತಾರೆ. ಹಾಗೆ ಸೇತು ಆ ಟೈಮ್ನಲ್ಲಿ ಎರಡನೇ ಹೆಂಡತಿ ಮನೆಯಲ್ಲಿ ಇರ್ತಾರೆ ಅನ್ನೋ ವಿಷಯ ರಾಯನಿಗೆ ಗೊತ್ತಾಗಿದ್ರಿಂದ ತುಂಬ ಕಷ್ಟಪಟ್ಟು ಎರಡನೇ ಹೆಂಡತಿ ಮನೆಗೆ ಹೋದ್ರೆ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಆಲ್ರೆಡಿ ದುರ್ಗನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಆ ಮನೆಯಲ್ಲಿ ಇಟ್ಟಿರ್ತಾರೆ. ಸೊ ನೋಡಿದಂಥ ರಾಯನ್ಗೂ ಕೂಡ ಶಾಕ್ ಆಗುತ್ತೆ. ಹಾಗೇನೆ ದುರ್ಗನ್ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡಿದಾಗ ಆಲ್ರೆಡಿ ಇವರಿಬ್ರಿಗೋಸ್ಕರ ತುಂಬ ಜನ ರೌಡಿಗಳು ಅಲ್ಲಿ ನಿಂತಿರ್ತಾರೆ. ಹಾಗೇನೆ ಅವರೆಲ್ಲರೂ ಕೂಡ ದುರ್ಗನ್ ಮೇಲೆ ಹಾಗೆ ರಾಯನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರು ಕೂಡ ಅವ್ರ ವಿರುದ್ಧ ಫೈಟ್ ಮಾಡ್ತಾರೆ. ಫೈನಲಿ ದುರ್ಗನ ಸೇವ್ ಮಾಡಿದಂಥ ರಾಯನ್ ಅಲ್ಲಿಂದ ತಪ್ಪಿಸಿ ಕಳಿಸೋದಕ್ಕೆ ನೋಡಿದ್ರೆ ಸೇತು ಬಲಗೈ ಬಂಟ ಆಗಿರೋಂಥ ಗುರು ದುರ್ಗನ ಅಲ್ಲಿಂದ ಎತ್ತಾಕೊಂಡು ಹೊರಟೋಗ್ತಾರೆ. ಹಾಗೆ ರಾಯನ್ ಇಲ್ಲಿ ತುಂಬಾನೇ ಫೈಟ್ ಮಾಡ್ತಾ ಇರ್ತಾರೆ. ಫೈನಲಿ ರಾಯನ್ನ ಹೊಡೆಯೋಕ್ಕೋಸ್ಕರ ಇಬ್ರು ಹೊಸ ವ್ಯಕ್ತಿಗಳು ಬರ್ತಾರೆ. ಯಾರು ಅಂತ ನೋಡಿದ್ರೆ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಅದು ಬೇರೆ ಯಾರು ಅಲ್ಲ, ರಾಯನ್ನ ತಮ್ಮಂದ್ರಾಗಿರ್ತಾರೆ. ಹಾಗೆಯೇ ಅವರಿಬ್ರಿಗೂ ಕೂಡ ಇದು ಶಾಕಿಂಗ್ ವಿಷಯ ಆಗಿರುತ್ತೆ. ಅವರಿಬ್ರಿಗೂ ಕೂಡ ರಾಯನ್ನ ಹೊಡಿಯೋಕೆ ಬಂದಿರೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ತನ್ನ ಅಣ್ಣನೇ ಹೊಡಿಯೋಕೆ ಬಂದಿರೋದು ಅಂತ ಗೊತ್ತಾಗ್ತಾ ಇದ್ದಂಗೆ ಸುಮ್ಮನೆ ಹೋಗೋದಿಲ್ಲ. ಆದರೂ ಕೂಡ ರಾಯನಿಗೆ ಚಾಕು ಚುಚ್ಚಿಬಿಡ್ತಾರೆ. ರಾಯನ್ ಅಲ್ಲೇ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾನೆ. ಇನ್ನೇನು ಅವ್ನ ಕಾನ್ಷಿಯಸ್ ಪೂರ್ತಿ ಹೋಗುತ್ತೆ ಅನ್ನೋಷ್ಟ್ರೊಳಗಡೆ ದುರ್ಗಾ ಅಲ್ಲಿಗೆ ಬರ್ತಾಳೆ. ರಾಯನನ್ನ ಸೇವ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಅವ್ರ ಅಣ್ಣನಿಗೆ ಚಾಕು ಹಾಕಿದ್ದಂತೆ ಅಣ್ಣ ತಮ್ಮಂದ್ರಿಬ್ರು ಕೂಡ ಬಂದು ಸೇತು ಹತ್ರ ನಮ್ಮ ಅಣ್ಣನೇ ಹೊಡೆಯೋದಕ್ಕೆ ಕಳಿಸಿದ್ರ ಅಂತ ಕೇಳೋವಾಗ ಸೇತು ತನಗೇನು ಗೊತ್ತೇ ಇಲ್ಲ, ಅವ್ರು ನಿಮ್ಮ ಅಣ್ಣ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅಂತ ಡ್ರಾಮಾ ಮಾಡ್ತಾನೆ. ಆಗಲೇ ನಮಗೆ ಎರಡನೇ ತಮ್ಮ ಹೇಗೆ ಈ ಸೇತು ಬಲೆಗೆ ಸಿಗಾಕೊಂಡ ಅನ್ನೋದನ್ನ ತೋರಿಸ್ತಾರೆ. ಆಲ್ರೆಡಿ ದುರ್ಗಾ ಮದುವೆ ಫಿಕ್ಸ್ ಆಗಿರುತ್ತೆ. ಹಾಗೆ ಮೇಘಲನೂ ಕೂಡ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರೋದ್ರಿಂದ ದುಡ್ಡಿಗೆ ತುಂಬ ಕಷ್ಟಪಡ್ತಾ ಇದ್ದಂಥ ರಾಯನ್ನ ನೋಡಿದಂಥ ಎರಡನೇ ತಮ್ಮ ಮುತ್ತುವೇಲ್ ಹೇಗಾದರೂ ಸರಿ ರಾಯನಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಾಗ್ಲೇ ಸೇತು ಮುತ್ತುವೇಲ್ನ ಅವ್ನ ಟೀಮಿಗೆ ಸೇರಿಸ್ಕೊಳ್ತಾನೆ. ಹಾಗೇನೆ ಸಣ್ಣ ಪುಟ್ಟ ಕೆಲಸ ಕೊಡ್ತಾ ಅವ್ನ ಕೈಗೆ ಸ್ವಲ್ಪ ದುಡ್ಡು ಕೂಡ ಓಡಾಡೋ ಹಾಗೆ ಮಾಡ್ತಾನೆ. ಹಾಗೆ ಮುತ್ತುವೇಲ್ ಅವ್ರ ತಮ್ಮ ಮಾಣಿಕ್ಯನ್ನು ಕೂಡ ಸೇತು ಟೀಮ್ಗೆ ಜಾಯಿನ್ ಮಾಡಿಸ್ತಾರೆ. ಸೊ ಇಬ್ರು ಕೂಡಿ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ, ತಂಗಿ ಮದುವೆಗೆ ಹೆಲ್ಪ್ ಆಗ್ಬೋದು ಅಂತ. ಇವರಿಬ್ರು ಕೂಡ ಬಕ್ರಾಗಳ ಥರ ಸೇತು ಹೇಳ್ದಂಥ ಕೆಲಸ ಮಾಡ್ತಾ ಬರ್ತಾರೆ. ಫೈನಲಿ ಅವ್ರ ಅಣ್ಣನ ಕೊಲೆ ಮಾಡೋದಕ್ಕೆ ಸೇತು ಡೀಲು ಕೂಡ ಕೊಟ್ಬಿಡ್ತಾನೆ. ಹಾಗೇನೆ ಇವರಿಬ್ರು ಕೂಡ ನೆಕ್ಸ್ಟ್ ಡೇ ದುರ್ಗನ್ ಮದುವೆ ಇದ್ದಿದ್ರಿಂದ ಚೌಲ್ಟ್ರಿನಲ್ಲೇನೆ ಒಂದು ರೂಮ್ನಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಇಷ್ಟು ಡಿಸ್ಕಷನ್ನು ಕೂಡ ಶೇಖರ್ ಆಚೆ ನಿಂತ್ಕೊಂಡು ಕೇಳಿಸ್ಕೊಳ್ತಾರೆ. ಹಾಗೆ ಶೇಖರ್ಗೂ ಕೂಡ ತುಂಬ ಶಾಕ್ ಆಗುತ್ತೆ. ತನ್ನ ಸ್ವಂತ ಅಣ್ಣನೇ ಈ ಇಬ್ರು ಪಾಪಿಗಳು ಕೂಡ ಸಾಯಿಸೋದಕ್ಕೆ ಟ್ರೈ ಮಾಡಿದ್ರ ಅಂತ ಈ ವಿಷಯನ ದುರ್ಗನ್ಗೂ ಕೂಡ ಹೇಳ್ತಾರೆ. ದುರ್ಗನ್ಗಂತೂ ಈ ವಿಷಯ ಕೇಳಿ ತುಂಬಾ ಬೇಜಾರಾಗುತ್ತೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮದುವೆ ಪ್ರಿಪರೇಷನ್ ಎಲ್ಲದೂ ಕೂಡ ನಡೀತಾ ಇರುತ್ತೆ. ಆದರೆ ದುರ್ಗಾನೇ ಅಲ್ಲೆಲ್ಲೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಎಷ್ಟು ಸಲ ದುರ್ಗಾಗೆ ಕಾಲಿಗೆ ಟ್ರೈ ಮಾಡಿದ್ರು ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಫೈನಲಿ ಮದುವೆನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಏನು ವಿಷಯ ಅಂತ ಶೇಖರ್ ಹತ್ರ ಇಬ್ರು ಅಣ್ಣ ತಮ್ಮಂದ್ರು ಬಂದು ವಿಚಾರಿಸೋವಾಗ
ಸ್ವಂತ ಅಣ್ಣಂಗೆ ಹೊಡೆಯಕ್ಕೆ ಹೋಗಿದ್ರಿ ಅಲ್ವಾ, ಎಲ್ಲ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಹಾಗೆಯೇ ಇವರಿಬ್ರು ಕೂಡ ದುರ್ಗಾ ಎಲ್ಲಿ ಅಂತ ವಿಚಾರಿಸೋವಾಗ ರಾಯನ್ ಕೈಗೆ ಸಿಕ್ಕಿದ್ರು ಪರವಾಗಿಲ್ಲ, ದುರ್ಗನ್ ಕೈಲಿ ಏನಾರು ಸಿಗಾಕೊಂಡ್ರೆ ಅವಳಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ರಾಯನ್ ಇನ್ನು ಬದುಕಿದ್ದಾನೆ ಅನ್ನೋ ವಿಷಯ ಇವಾಗ ಸೇತುಗೂ ಕೂಡ ಗೊತ್ತಾಗತ್ತೆ. ಸೇತು ಕಡೆ ವ್ಯಕ್ತಿಗಳು ಶೇಖರ್ನ ಫಾಲೋ ಮಾಡಿದ್ರಿಂದ ರಾಯನನ್ನ ಯಾವ ಕ್ಲಿನಿಕಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋಗುತ್ತೆ. ಈ ತರ ಗೊತ್ತಾಗ್ತಾ ಇದ್ದಂಗೆನೆ ರಾಯನನ್ನ ಹೊಡೆಯೋದಕ್ಕೋಸ್ಕರ ಆ ಕ್ಲಿನಿಕ್ಗೆ ತುಂಬಾ ಜನ ಸೇತು ಕಡೆ ವ್ಯಕ್ತಿಗಳು ಬರುತ್ತೆ. ದುರ್ಗಾ ಅಂತೂ ದುರ್ಗಾ ಪರಮೇಶ್ವರಿ ತರಾನೇ ರೂಪ ತಾಳಿ ಅವ್ರ ಅಣ್ಣನ್ ಕಾಪಾಡ್ಕೊಳ್ಳೋಕೋಸ್ಕರ ತುಂಬಾನೇ ಹೋರಾಡ್ತಾರೆ. ಫೈನಲಿ ಅವ್ರ ಅಣ್ಣನ್ಗೂ ಕೂಡ ಕಾನ್ಶಿಯಸ್ ಬರುತ್ತೆ. ಹಾಗೇನೆ ಕ್ಲಿನಿಕ್ ತುಂಬಾನೇ ಹಾಳಾಗಿದ್ರಿಂದ ಅಷ್ಟು ಮಾತ್ರ ಅಲ್ಲದೆ ಸೇತುಗೆ ಇವಾಗ ರಾಯನ್ ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಇವರೆಲ್ಲರೂ ಕೂಡ ಕ್ಲಿನಿಕ್ ಇಂದ ಶಿಫ್ಟ್ ಆಗಿ ಒಂದು ಅವಾಂಡೆಡ್ ಆಗಿರೋ ಪ್ಲೇಸಿಗೆ ಬರ್ತಾರೆ. ಸೊ ಅಲ್ಲೇನೆ ರಾಯನ್ ಟ್ರೀಟ್ಮೆಂಟ್ ಕೂಡ ಮುಂದುವರಿಯುತ್ತೆ. ಹಾಗೇನೆ ರಾಯನ್ ಮಾತಿನ ಪ್ರಕಾರ ಶೇಖರ್ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಂತ 3-4 ಜನಗಳನ್ನ ಸೇತು ಮನೆ ಎದುರುಗಡೆನೆ ಹ್ಯಾಂಗ್ ಮಾಡಾಕ್ತಾರೆ. ಇದನ್ನ ನೋಡಿದಂತ ಸೇತು ಹಾಗೆ ರಾಯನ್ ತಮ್ಮಂದ್ರು ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಹಾಗೇನೆ ರಾಯನಿಗೆ ಕಂಪ್ಲೀಟ್ ಆಗಿ ಕಾನ್ಶಿಯಸ್ ಬಂದ್ಮೇಲೆ ದುರ್ಗಾ ಹತ್ರ ಕೇಳ್ತಾರೆ, ಅವ್ರು ನಿನ್ಗೆ ಏನು ಮಾಡ್ಲಿಲ್ಲ ಅಲ್ವಾ, ನೀನ್ ಸೇಫ್ ಆಗಿ ಬಂದೆ ಅಲ್ವಾ ಅಂತ ವಿಚಾರಿಸೋವಾಗ ಶೇಖರ್ ಇಂದ ಗೊತ್ತಾಗುತ್ತೆ ಸೇತು ಜೊತೆ ಇದ್ದಂತ ಗುರು ಅನ್ನೋ ವ್ಯಕ್ತಿ ದುರ್ಗಾ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ. ಇದನ್ನ ಕೇಳಿಸ್ಕೊಂಡಂತ ರಾಯನ್ಗಂತೂ ತುಂಬಾನೇ ಬೇಜಾರಾಗತ್ತೆ. ನನ್ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದೆ, ಎಂತ ಪರಿಸ್ಥಿತಿಗೆ ತಂದ್ಬಿಟ್ರು ಅಂತ ಅನ್ಕೊಳ್ತಾರೆ. ಹಾಗೇನೆ ಶೇಖರ್ ಹೇಗಾದ್ರೂ ಸರಿ ಅವ್ರ 4 ಜನ ಅಣ್ಣ ತಮ್ಮದ್ರನ್ನ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡು ರಾಯನ್ ಹತ್ರ ಅವ್ರಿಬ್ರು ಕ್ಷಮಿಸ್ತೀಯಾ, ಕರ್ಕೊಂಬರ್ಲಾ ಅಂತ ಹೇಳೋವಾಗ ನನ್ಗಾಗಿದ್ದನ್ನು ಬೇಕಾದ್ರೆ ಮರ್ತ್ ಬಿಡ್ತೀನಿ, ಆದ್ರೆ ದುರ್ಗಾಗೆ ರೀತಿ ಆಗಿದ್ದನ್ನ ನಾನು ಮರೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ದುರ್ಗಾ ಹತ್ರನೂ ಬಂದು ಅವ್ರಿಬ್ರು ಕರ್ಕೊಂಬರ್ತೀನಿ, ಕ್ಷಮಿಸ್ತೀಯಾ ಅಂತ ಕೇಳೋವಾಗ ದುರ್ಗಾನು ಕೂಡ ನಾನು ನನ್ಗಾಗಿದ್ನು ಬೇಕಾದ್ರೂ ಮರ್ತ್ ಬಿಡ್ತೀನಿ, ಆದ್ರೆ ಅಣ್ಣನಿಗೆ ಚುಚ್ಬಿಟ್ರಲ್ಲ ಅದನ್ನ ಮಾತ್ರ ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಆಗ್ಲೇನೆ ಶೇಖರ್ ಸೇತು ಹತ್ರ ಬಂದ್ ಮಾತಾಡೋವಾಗ ರಾಯನಿಗೆ ಇನ್ನೇನು ಅಲ್ಲ, ಬೇಕಾಗಿರೋದು ಗುರು. ಯಾಕೆ ಅಂತಂದ್ರೆ ಅವ್ನು ನಮ್ಮ ಹುಡುಗಿ ಮೈ ಮುಟ್ಟಿದಾನೆ ಅಂತ ಹೇಳೋವಾಗ್ಲೇನೆ ಸೇತುಗೂ ಕೂಡ ಗೊತ್ತಾಗೋದು ಗುರು ಇಂಥ ಒಂದು ನೀಚ್ ಕೆಲಸ ಮಾಡಿದಾನೆ ಅಂತ. ಗೊತ್ತಾದ್ರೂ ಕೂಡ ಸೇತು ಗುರುನ ರಾಯನ್ ಹತ್ರ ಕಳ್ಸೋದಿಲ್ಲ ಅಂತ ಹೇಳ್ತಾ ಇರೋವಾಗ ರಾಯನ್ ಸೇತುವಿನ 2ನೇ ಹೆಂಡತಿನ ಕಿಡ್ನಾಪ್ ಮಾಡ್ತಾರೆ. ಬೇರೆ ದಾರಿ ಇಲ್ದಾನೆ ಗುರುನ ರಾಯನಿಗೆ ಒಪ್ಪಿಸ್ತಾರೆ. ದುರ್ಗಾ ಪರಮೇಶ್ವರಿ ಫೋಟೋ ಮುಂದೆನೆ ದುರ್ಗಾ ಕಾಳಿ ಅವತಾರ ತಾಳಿ ಗುರುನ ಸಂಹಾರ ಮಾಡ್ತಾಳೆ. ಅವನು ಫೈನಲಿ ನಾನ್ ಬೇಕಾದ್ರೆ ನಿನ್ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ಅತ್ಯಾಚಾರ ಮಾಡ್ದೋನ್ಗೆ ಆತರ ಅವಕಾಶ ಕೊಡೋದು ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡಂತ ದುರ್ಗಾ ಅವನನ್ನ ಅಲ್ಲೇ ಕೊಂದು ಮುಗಿಸ್ತಾಳೆ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ತಾನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅರ್ಥ ಮಾಡ್ಕೊಂಡಂತ 3ನೇ ತಮ್ಮ ಮಾಣಿಕ್ಯ ಆಗ್ಲೇನೆ ಶೇಖರಿಗೆ ಫೋನ್ ಮಾಡಿ ನನ್ನ ಅಣ್ಣನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ಈಗಲೇ ಮನೆ ಹತ್ರ ಬರ್ತೀನಿ, ನನ್ನನ್ನು ಬಂದು ಕರ್ಕೊಂಡು ಹೋಗೋಣ ಅಂತ ಕೇಳ್ಕೊಳ್ತಾರೆ. ಸೊ ಎಲ್ಲ ಮಾತನ್ನು ಕೂಡ ಮರೆಯಲ್ಲಿ ನಿಂತಿದ್ದ ಸೇತು ಕೂಡ ಕೇಳಿಸ್ಕೊಳ್ತಾರೆ. ಹಾಗೇನೆ ದುರ್ಗನ ಹತ್ರ ನನಗೀಗ ತಾನೇ ಮಾಣಿಕ್ಯ ಫೋನ್ ಮಾಡಿದ್ದ, ಅವನ ಅಣ್ಣನ ಹತ್ರ ಸಾರಿ ಕೇಳ್ತಾನಂತೆ, ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಶೇಖರ್ ಅಲ್ಲಿಂದ ಅವ್ರ ಹಳೆ ಮನೆ ಹತ್ರ ಬರೋಷ್ಟ್ರೊಳಗಾಗ್ಲೇನೆ ಸೇತುಗೆ ಹಳೆ ಮನೆ ಹತ್ರ ಶೇಖರ್ ಬರ್ತಾ ಇರೋ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಮಾಣಿಕ್ಯನ್ಗೆ ಕೆಲಸ ಕೊಟ್ಟು ಮನೆಯಲ್ಲೇ ಕೂರಿಸ್ತಾರೆ. ಹಾಗೇನೆ ಶೇಖರ್ನ ಮೀಟ್ ಮಾಡಕ್ಕೆ ಸ್ವತಃ ಸೇತುನೇ ಹೋಗ್ತಾನೆ. ಸೇತು ಶೇಖರ್ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಹಾಗೇನೆ ಸೇತು ಶೇಖರ್ ಹತ್ರ ಇದ್ ನಿನಗೆ ಸಂಬಂಧ ಇಲ್ದಾನೆ ಇರೋಂತ ವಿಷಯ, ರಾಯನ್ ಎಲ್ಲಿದ್ದಾನೆ ಅನ್ನೋದನ್ನ ಹೇಳಿ ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳ್ತಾರೆ. ಆದ್ರೆ ಶೇಖರ್ ಹೆಂಗೋ ಇದು ನನಗೆ ಸಂಬಂಧ ಇಲ್ದಾನೆ ಇರೋಂತ ವಿಷಯ, ರಾಯನ್ ನನ್ ಮಗ ಕಾಣೋ ಅಂತ ಹೇಳಿ ನಗಾಡ್ತಾ ಇದ್ದದನ್ನ ನೋಡಿದಂತ ಸೇತು ಯಾಕೆ ಅಂತ ಕೇಳೋವಾಗ ನಿನ್ ಗತಿ ಏನಾಗ್ಬೋದು ಅಂತ ನೆನಪಿಸ್ಕೊಂಡ್ರೆ ನಗು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆನೆ ಶೇಖರ್ನ ತುಂಬಾ ಭೀಕರವಾಗಿ ಕೊಂದು ಅಲ್ಲೇ ಹೊರಗಡೆ ಅವನನ್ನ ನೇಣು ಹಾಕ್ತಾರೆ. ಇದನ್ನ ನೋಡಿದಂತ ರಾಯನ್ ಹಾಗೇನೆ ದುರ್ಗಾಗೆ ತುಂಬಾನೇ ಬೇಜಾರಾಗತ್ತೆ. ಹಾಗೇನೆ ರಾಯನ್ ಹಾಗೆ ದುರ್ಗಾ ಇಬ್ರು ಕೂಡ ಅನ್ಕೊಳ್ತಾರೆ ಮಾಣಿಕ್ಯನೇ ಹೇಳ್ಕೊಟ್ಟು ಮಾಡ್ಸಿರ್ಬೋದು ಅಂತ. ಆಗ್ಲೇನೆ ರಾಯನನ್ನ ಇನ್ಸ್ಪೆಕ್ಟರ್ AC ಕರೆಸ್ಕೊಳ್ತಾರೆ. ಹಾಗೇನೆ ಏನ್ ವಿಷಯ ಅಂತ ನೋಡಿದ್ರೆ ರಾಯನ್ ಹಾಗೇನೆ ಸೇತು ಇಬ್ರು ಮಧ್ಯೆ ಕಾಂಪ್ರಮೈಸ್ ಆಗ್ಬೇಕು ಅಂತ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ತಾರೆ. ಹಾಗೇನೆ ಸೇತು ಹೇಳ್ತಾರೆ, ಸೊ ಇದೇ ಒಂದು ಖುಷಿನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾರೆ. ಸೊ ಅವತ್ತಿನ ದಿವಸ ರಾತ್ರಿನೇ ಎಲ್ಲರೂ ಕೂಡ ಜೋರಾಗಿ ಕಾಂಪ್ರಮೈಸ್ ಆಗಿರೋದನ್ನ ಸೆಲೆಬ್ರೇಷನ್ ಮಾಡ್ತಾ ಇರೋವಾಗ್ಲೇನೆ ಅಲ್ಲೇ ಇದ್ದಂತ ದುರ್ಗಾ ಸೀದಾ ಕತ್ತಿ ತಗೊಂಡು ಅವಳ 3ನೇ ಅಣ್ಣ ಮಾಣಿಕ್ಯನ್ಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಹಾಗೇನೆ ಇದನ್ನ ನೋಡಿದಂತ ಮುತ್ತುವೇಲ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಹಾಗೇನೆ ಅಲ್ಲೇ ಇದ್ದಂತ ಸೇತುರಾಮ್ಗೂ ಕೂಡ ಶಾಕ್ ಆಗುತ್ತೆ. ಹಾಗೆ ರಾಯನ್ ತಂಗಿನ ಸೇಫ್ ಆಗಿ ಒಂದು ಆಟೋ ಹತ್ಸಿ ಕಳಿಸ್ತಾರೆ. ಸೊ ಈ ಪ್ಲೇಸ್ ನಲ್ಲಿ ಇವಾಗ ನಡೆಯೋದು ಕಂಪ್ಲೀಟ್ ಆಗಿ ಮಾರಣ ಹೋಮ. ಅಲ್ಲಿದ್ದಂತ ರಾಯನ್ ಪ್ರತಿಯೊಬ್ಬರಿಗೂ ಕೂಡ ಹೊಡೆಸ್ ಸಾಯಿಸ್ತಾನೆ. ಹಾಗೇನೆ ಸೇತು ಮೇಲ್ಗಡೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವಾಗ ಸೇತು ಶೇಖರ್ ಆಡ್ದಂತ ಮಾತನ್ನ ನೆನಪಿಸ್ಕೊಳ್ತಾರೆ. ಫೈನಲಿ ಉಳಿದಿದ್ದು ಮುತ್ತುವೇಲ್ ಮಾತ್ರ. ರಾಯನ್ ಮುತ್ತುವೇಲ್ನು ಕೂಡ ಒಂದ್ ಚಾಕುಯಿಂದ ಚುಚ್ಚಿ ಸಾಯಿಸ್ತಾರೆ. ಈಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಕಾಂಪ್ರಮೈಸ್ಗೆ ಅಂತ ಕರೆದಂತ ಇನ್ಸ್ಪೆಕ್ಟರ್ AC ರಾಯನ್ಗೆ ಉಳಿದಿರೋದು ಸೇತು ಮಾತ್ರ. ಅವನನ್ನು ಸಾಯಿಸ್ಬಿಡು, ಇಫ್ ಇನ್ ಕೇಸ್ ನೀನೇನಾದ್ರೂ ಸೇತುನ ಸಾಯಿಸ್ತಾ ಇದ್ರೆ ನಾಳೆ ದಿವಸ ಅವನೇ ನಿನ್ನನ್ನ ಸಾಯಿಸ್ತಾನೆ ಅಂತ ಹೇಳ್ತಾರೆ. ಹಾಗೇನೆ ನಾನೇನೆ ನಿಮ್ಮಿಬ್ರು ಕೂಡ ಕಾಂಪ್ರಮೈಸ್ ಮಾಡ್ತೀನಿ, ಕಾಂಪ್ರಮೈಸ್ ಅನ್ನೋ ಹೆಸರಿನಲ್ಲಿ ಅವನನ್ನ ಮೀಟ್ ಮಾಡಿ ಸಾಯಿಸು, ನಿನಗೆ ಬೇಕಾಗಿರುವಂತ
ದುಡ್ಡು, ಹೊಸ ಐಡಿ ಪ್ರೂಫ್ ಎಲ್ಲದನ್ನು ಕೂಡ ನಾನೇ ಕೊಡ್ತೀನಿ. ಇಫ್ ಇನ್ ಕೇಸ್ ಈ ಯುದ್ಧದಲ್ಲಿ ನೀನೇನಾದರೂ ಸತ್ತೋದ್ರೆ ನಿನ್ನ ತಂಗಿನ ಸ್ವಂತ ಮಗಳ ಥರ ನೋಡ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಆದರೆ ಇವಾಗ AC ಉಲ್ಟಾ ಹೊಡೆದಿರ್ತಾರೆ. ರಾಯನ್ ಸಿಕ್ಕಿದ್ರೆ ಅವನನ್ನು ಕೂಡ ಎನ್ಕೌಂಟರ್ ಮಾಡಿ ಸಾಯಿಸೋದಕ್ಕೋಸ್ಕರ ಗನ್ ಸಮೇತವಾಗಿ ರಾಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಎಷ್ಟೇ ಸಲ ರಾಯನಿಗೆ ಕಾಲ್ ಮಾಡಿದ್ರು ಕೂಡ ರಾಯನ್ ಸ್ವಿಚ್ ಆಫ್ ಮಾಡಿಕೊಂಡು ಅವ್ರ ತಂಗಿ ಹಾಗೇನೆ ಅವ್ರ ತಮ್ಮಂಗೆ ಹುಟ್ಟಂಥ ಮಗುನ ಕರ್ಕೊಂಡು ಯಾವ ರೀತಿ ಅವರ ಚಿಕ್ಕ ವಯಸ್ಸಿನಲ್ಲಿ ಅವರಿದ್ದಂಥ ಊರನ್ನ ಬಿಟ್ಟು ಸಿಟಿಗೆ ಬಂದಿದ್ರು, ಈಗಲೂ ಕೂಡ ತಂಗಿ ಹಾಗೆ ಆ ಮಗು ಜೊತೆಗೆ ಈ ಊರನ್ನ ಬಿಟ್ಟು ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಸೊ ACಗೆ ಇವಾಗ ಅರ್ಥ ಆಗಿರುತ್ತೆ ರಾಯನ್ ಎಂತ ಬುದ್ಧಿವಂತ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿನಲ್ಲಂತೂ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ಮ್ಸ್ ಇದೆ. ಆದರೆ ತಮ್ಮಂದ್ರು ಅಣ್ಣನ ವಿರುದ್ಧ ಹೋಗಿದ್ದು, ಅಣ್ಣ ತಮ್ಮಂದ್ರನ್ನ ಸಾಯಿಸಿದ್ದು, ಇದಂತೂ ತುಂಬ ಬೇಜಾರಾಯಿತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದರೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.